ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ತೋಟದ ಕೆಲಸಕ್ಕೆ ಇಬ್ಬರು ಜನರನ್ನು ಹಾಕಿದ್ದೇನೆ. ಯಾಕೆಂತ ಕೆಲಸದವರನ್ನು ಹಾಕಿದ್ದೇನೆ ಯಾಕಂತ ಹೇಳಿದರೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು, ಮತ್ತು ಎಲ್ಲ ಸತ್ತ ಗಿಡಗಳನ್ನೆಲ್ಲ ತೆಗೆಯುವ ಅಂತ ಹೇಳಿ. ಅದು ಎತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಹಾಗೆ ಇಬ್ಬರನ್ನು ಹಾಕಿದ್ದು. ಈಗ ಎಲ್ಲ ಸತ್ತ ಅದು ಎಲ್ಲ ಒಳ್ಳೆಯದಿಲ್ಲದ ಗಿಡಗಳನ್ನೆಲ್ಲ ತೆಗೆಯುವುದು ನಾನಿವತ್ತು. ತೆಗೆದು ಮತ್ತೆ ಹೊಸತ್ತು ಬೇರೆ ಈ ಗ್ರೋ ಬ್ಯಾಗಲ್ಲಿ ಕೆಲವೊಂದು ಗಿಡಗಳು ಒಳ್ಳೆಯದುಂಟು, ಅದನ್ನು ತೆಗೆದು ಪಾಟಿಗೆ ಹಾಕುವ ಅಂತ ಹೇಳಿ ಇದ್ದೇನೆ. ನೋಡು ಎಷ್ಟು ಎಲ್ಲ ಆದಮೇಲೆ ಎಷ್ಟು ಗಿಡ ಸಿಗ್ತದೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ನಾನು. ಇದು ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಸ್ವಲ್ಪ, ಹಾಗಾಗಿ ಈಗ ಅವರೆಲ್ಲ ಗಿಡಗಳನ್ನೆಲ್ಲ ತೆಗಿತಾ ಇದ್ದಾರೆ. ಅದು ಸತ್ತ ಗಿಡಗಳುಂಟಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಅದು ಅಡಿ ಗಟ್ಟಿ ಉಂಟು, ಹಾಗಾಗಿ ಇಬ್ಬರಿಬ್ಬರು ಬೇಕು ಅದನ್ನೊಂದು ತೆಗಿಬೇಕಾದ್ರೆ. ತುಂಬ ಕಷ್ಟ ಉಂಟು ಅದು ತೆಗಿಲಿಕ್ಕೆ, ಹಾಗಾಗಿ ಅದರ ಮಣ್ಣೆಲ್ಲ ಮತ್ತೆ ಇಲ್ಲದಿದ್ದರೆ ವೇಸ್ಟ್ ಆಗ್ತದಲ್ಲ, ಹಾಗೆ ಅದರಲ್ಲೇ ಇರಲಿ ಅಂತೇಳಿ ಗಿಡ ಮಾತ್ರ ತೆಗೆದು ಮತ್ತೆ ಇದರಲ್ಲೆಲ್ಲ ಸ್ವಲ್ಪ ಗ್ರೋ ಬ್ಯಾಗಲ್ಲಿ ಇದ್ದದ್ದನ್ನೆಲ್ಲ ನಾನು ದೊಡ್ಡ ಇದಕ್ಕೆ ಹಾಕುವುದು ಅಂತ ಹೇಳಿ. ಕೆಲವು ಗಿಡಗಳೆಲ್ಲ ಚೆಂದ ಉಂಟು, ಕೆಲವು ಗಿಡಗಳೆಲ್ಲ ಹಾಳಾಗಿ ಹೋಗಿದೆ. ಇದು ಗ್ರೋ ಬ್ಯಾಗಿಗೆಲ್ಲ ಒಂದು ತರಕಾರಿದ್ದು ಬೀಜ ಎಲ್ಲ ಹಾಕುವ ಅಂತ ಹೇಳಿ ಹಾಕಬೇಕು ಅಂತ ಎಣಿಸೋದು, ಮತ್ತು ಟೈಮೇ ಸಿಗೋದಿಲ್ಲ ನನಗೆ ಸಹ. ತುಂಬ ಬ್ಯುಸಿ ಇರ್ತೇನೆ ನಾನು. ಎಷ್ಟು ದಿನದಿಂದ ತರಕಾರಿ ಬೀಜ ತಂದು ಇಟ್ಟಿದ್ದೇನೆ, ಆದರೆ ಹಾಕಲಿಕ್ಕೆ ಟೈಮ್ ಸಿಗೋದಿಲ್ಲ ನನಗೆ. ಹಾಕಬೇಕು, ನಮಗೆ ಖರ್ಚಿಗಾದರೂ ಆಗ್ತದೆ. ಇಲ್ಲಿ ನನ್ನ ಗಂಡ ಇದು ಕ್ರಿಕೆಟ್ ಕಳಿಸೋದು ರಿಷಿಗೆ. ಇಲ್ಲಿ ನಾನಂದರೆ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡುವ ಅಂತ ಹೇಳಿ, ಇಲ್ಲದಿದ್ದರೆ ಸಂಜೆ 5 ಗಂಟೆ ಆಗುವಾಗ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ನಾನು ಸಹ ಸ್ವಲ್ಪ ಸೇರಿದರೆ, ಇಲ್ಲಿ ಕೆಲಸ ಮಾಡಲಿಕ್ಕೆ ಸೇರಿದರೆ ಅವರು ಚೆಂದ ಮಾಡಿ ಬೇಗ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಹೋಗ್ತಾರೆ. ಮತ್ತು ನಾವು ಹೆಂಗಸರು ಸ್ವಲ್ಪ ಹೋದರೆ ಉಂಟಲ್ಲ, ಅವರಿಗೆ ಸ್ವಲ್ಪ ಪಾಪ ಅನಿಸಿ ಸ್ವಲ್ಪ ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರೆ. ಇಲ್ಲದಿದ್ದರೆ ಇವರಿಗೆ ನನ್ನ ಇದು ಹಸ್ಬೆಂಡ್ ಅವರಿಗೆಲ್ಲ ಒಂದು 5 ಗಂಟೆ ಆಗುವಾಗಲೂ ತಗೊಂಡೋಗಿ ಬಿಡಿ ಅಂತ ಹೇಳ್ತಾರೆ ಅವರು. ಈಗ ಎಲ್ಲ ಆಯಿತು ನೋಡಿ, ಎಲ್ಲ ಸೆಟ್ ಮಾಡಿಟ್ಟದ್ದು. ಈಗ ನೋಡಿ ಇಷ್ಟು ಗಿಡ ಸಿಕ್ಕಿತ್ತು ನನಗೆ. ಇನ್ನು ಕೆಲವಿದ್ದೆಲ್ಲ ಖಾಲಿ ಉಂಟು. ಈ ಬ್ಲ್ಯಾಕ್ ಪಾಟಿಗೆಲ್ಲ ಫುಲ್ಲು ಗಿಡ ಸಿಕ್ಕಿತ್ತು ನನಗೆ. ಮತ್ತು ಅದು ರೆಡ್ ಪಾಟ್ ಉಂಟಲ್ಲ, ಅದು ಕೆಲವೊಂದು ಖಾಲಿ ಉಂಟು. ಇನ್ನು ನೋಡಬೇಕು, ಅದಕ್ಕೆ ಒಂದು ಬೇರೆ ಗಿಡ ಎಲ್ಲ ಇಡಬೇಕು ಅಂತ ಉಂಟು. ಬೇರೆ ಗಿಡ ಅಂದರೆ ಮಲ್ಲಿಗೆದ್ದೆ ಹೊಸತ್ತು ತಂದು ಇಡಬೇಕು ಅಂತ ಉಂಟು. ಇದೆಲ್ಲ ಹೀಟೆಲ್ಲ ಹಾಕಿ ಈಗ ಇದು ಮಾಡಿ ಈಗ ಇದೆಲ್ಲ ಆಗಲಿಕ್ಕೆ ಶುರು ಆಗಿದೆ. ಬಟ್ ನಾನು ಹೂವಾಗುವ ಇದನ್ನು ಸ್ಪ್ರೇ ಹಾಕಬೇಕು. ಬಟ್ ಈಗ ಬೇಡ ಅಂತ ಹೇಳಿ, ಈಗ ನೆಟ್ಟಿದ್ದಷ್ಟೇ ಅಲ್ಲ, ಇನ್ನು ಸ್ವಲ್ಪ ದಿನ ಹೋಗಬೇಕು, ಹೋದ ನಂತರ ಇಡುವ ಅಂತ ಹೇಳಿ. ತುಂಬ ಗ್ರೋ ಬ್ಯಾಗ್ ಉಂಟು, ಅದಕ್ಕೆ ಒಂದು ತರಕಾರಿ ಗಿಡ ಹಾಕಬೇಕೀಗ. ಈಗ ನೋಡುವಾಗ ಕ್ಲೀನ್ ಕಾಣ್ತದೆ, ಚಂದ ಕಾಣ್ತದೆ, ಎಷ್ಟು ಚಂದ ಕಾಣ್ತದೆ. ಇದು ಸ್ವಲ್ಪ ದಿನದ ನಾನು ಅಂದರೆ ಇದು ವಾಯ್ಸ್ ಓವರ್ ಕೊಟ್ಟಿತ್ತು ನಾನು ಮಾಡಿ, ತುಂಬ ದಿನ ಆಗಿತ್ತು. ನಂದು ಬೆಳಿಗ್ಗೆ ಶುರು ಆದರೆ ಕೆಲಸ ಸಂಜೆವರೆಗೆ ಕೆಲಸವಿರ್ತದೆ, ಪುರ್ಸೊತ್ತೇ ಇರುವುದಿಲ್ಲ. ತುಂಬ ದಿನ ಆಯಿತು ಹಾಕಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಇಟ್ಟದ್ದೆ, ನಾನು ಹಾಕಲೇ ಇಲ್ಲ. ಈಗ ಎಷ್ಟು ಚೆಂದ ಆಯಿತು ನೋಡಿ, ತುಂಬ ಚೆಂದ ಆಯಿತು. ಈಗ ಇಷ್ಟೇ ಉಂಟು, ಬಟ್ ನಾನು ಸ್ವಲ್ಪ ದಿನದ ನಂತರದ್ದೊಂದು ವಿಡಿಯೋ ಹಾಕಿದ್ದೇನೆ, ಇದರಲ್ಲೇ ಉಂಟು ನೋಡಿ. ಅದು ಅದು ನಂತರ ಎಷ್ಟು ಚೆಂದ ಬಂದಿದೆ ಅಂತ ಹೇಳಿದರೆ ಇಷ್ಟು ಚೆಂದ ಅಲ್ಲ, ಅಷ್ಟು ಚೆಂದ ಬಂದಿದೆ. ಇದು ನೋಡಿ, ತುಂಬ ದಿನದ ನಂತರದ್ದು, ಒಂದು 2 ವಾರ ಆಗಿದೆ, ಎರಡೂವರೆ ವಾರ ಕಳೆದಿದೆ. ಅದರ ನಂತರ ನನ್ನ ಗಿಡ ಹೇಗೆ ಚೆಂದ ಬಂದಿದೆ ನೋಡಿ, ತುಂಬ ಚೆಂದ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಈಗ ತುಂಬ ಮೊಗ್ಗೆಲ್ಲ ಬಿಡ್ತಾ ಉಂಟು, ಆದರೆ ಸ್ವಲ್ಪ ಸ್ಪ್ರೇ ಹೊಡಿಬೇಕು. ಇದು ಸ್ವಲ್ಪ ಸ್ಪ್ರೇ ಬಿಟ್ಟರೆ ಉಂಟಲ್ಲ ತುಂಬ ಹೂವಾಗ್ತದೆ. ಹೂವಾಗಬೇಕು, ಇಷ್ಟು ಕಷ್ಟಪಟ್ಟದಕ್ಕೆ ಸ್ವಲ್ಪನಾದರೂ ಹೂವಾಗಬೇಕು, ಅದರಿಂದ ಇದು ದುಡಿಬೇಕು ಅಂತ ನನಗೆ. ಹಾಗೆ
ಹೂವಾದರೆ ಮಾತ್ರ ಸಂಜೆ ಸಹ ಪುರ್ಸೊತ್ತಿರುವುದಿಲ್ಲ ನನಗೆ, ಅಂದರೆ ಸಂಜೆವರೆಗೆ ಒಂದು ಮಧ್ಯಾಹ್ನ ಸ್ವಲ್ಪ ಪುರ್ಸೊತ್ತಿರ್ತದೆ, ಆದರೆ ಆ ಪುರ್ಸೊತ್ತು ಸಹ ಇರುವುದಿಲ್ಲ. ಬಟ್ ನನಗೆ ಇದು ಇಂಟ್ರೆಸ್ಟ್ ಮಾಡೋದಂದರೆ ಇದು ಗಿಡ ಎಲ್ಲ ನೆಡುವುದಂದ್ರೆ ಹೇಳಿದರೆ ಅದಕ್ಕೋಸ್ಕರ. ಮತ್ತು ಇದು ಬಿಟ್ಟರೆ ಹಾಗೆ ಇರ್ತದಲ್ಲ, ಮತ್ತು ಹಾಳಾಗ್ತದಲ್ಲ ಅಂತ ಹೇಳಿ ತುಂಬ ಇಂಟ್ರೆಸ್ಟಲ್ಲಿ ಮಾಡಿದಲ್ಲ ಇದನ್ನು, ಈ ಗಿಡಗಳನ್ನೆಲ್ಲ ನೆಟ್ಟು ತುಂಬ ಪೋಷಣೆ ಮಾಡಿದ್ದೇವೆ. ಇದನ್ನು ಹಾಗೆ ಬಿಟ್ಟರೆ ತುಂಬ ಬೇಸರ ಆಗ್ತದೆ. ಅದಕ್ಕೋಸ್ಕರ ಏನಾದರೂ ಸ್ವಲ್ಪನಾದರೂ ಸಿಗ್ತದೆ ಇದರಲ್ಲಿ ನಮಗೆ ಹೂವಾದರೆ. ಇಲ್ಲಿ ನೋಡಿ, ಇದು ನಮ್ಮ ಮನೆಯ ಪಕ್ಕದಲ್ಲಿ ಎಷ್ಟು ಯಾವಾಗ ನೋಡಿದ್ರು ಇದು ಸದಾಪುಷ್ಪ ಇರ್ತದೆ. ನಾವು ನೆಡುವುದಲ್ಲ ಇದು ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಹೂವಿನ ಗಿಡ ಎಲ್ಲ ಉಂಟು. ಹಾಗೆ ಅದರದ್ದು ಗಿಡ ನಾನು ಉದ್ದಕ್ಕೆ ತಗೊಳ್ತಾ ಬಂದೆ. ಮತ್ತು ನಮ್ಮ ಇದಕ್ಕೆ ಸಹ ಇಲ್ಲಿ ನೋಡಿ, ಕೆಲವೊಂದು ಗಿಡದಲ್ಲಿ ಕೇರೆ ಬಳ್ಳಿ ಬಂದಿದೆ, ಅದನ್ನೆಲ್ಲ ತೆಗಿತಾ ಇದ್ದೇನೆ ನಾನು. ಅದು ಹಾಗೆ ಬಿಟ್ಟರೆ ಉಂಟಲ್ಲ, ಉದ್ದಕ್ಕೆ ಹೋಗುವುದು ಮಾತ್ರ, ಅದರಲ್ಲಿ ಹೂವೆಲ್ಲ ಆಗುವುದಿಲ್ಲ, ಸುಮ್ಮನೆ ಬಿಟ್ಟು ವೇಸ್ಟ್. ಅದಕ್ಕೆ ಇದನ್ನೆಲ್ಲ ತೆಗೆದ್ರೆ ಉಂಟಲ್ಲ, ಇನ್ನೊಂದು ಅದಕ್ಕೆ ಇದು ಚಿಗುರು ಬರ್ತದೆ, ಚಿಗುರು ಬಂದು ಅದರಲ್ಲಿ ಹೂ ಬಿಡ್ತದೆ. ಅದಕ್ಕೋಸ್ಕರ ಇದನ್ನೆಲ್ಲ ತೆಗಿಬೇಕು. ಹೀಗೆ ಉದ್ದಕ್ಕೆ ಬಂದದ್ದು ಎಷ್ಟು ಚಂದ ಬಂದಿದೆ ನೋಡಿ. ಇವಾಗ ಖುಷಿ ಆಗ್ತದೆ ಈಗ ನೋಡುವಾಗ. ಮೊದಲೆಲ್ಲ ಬರ್ತಾ ಇತ್ತು, ಒಂದು 10-15 ಸಾವಿರ ಆದರೂ ಬರ್ತಾ ಇತ್ತು. ಈಗ ಎಂತ ಬರುವುದಿಲ್ಲ. ಈಗ ಬರ್ತದೆ, ಇನ್ನು ಆಯ್ತಲ್ಲ, ಇಲ್ಲಿ ಒಳ್ಳೆಯದಾಗಿದೆ ಗಿಡ. ಅದನ್ನೆಲ್ಲ ಇದು ಮಾಡುವ, ಇನ್ನು ಇದು ಇಳುವರಿ ಕೊಡ್ತದೆ ನಮಗೆ. ಹೀಗೆ ಬ್ಯುಸಿಯಾಗಿದ್ದರೆ ಉಂಟಲ್ಲ, ಮನಸ್ಸಿಗೆ ತುಂಬ ಖುಷಿ ಆಗ್ತದೆ, ನೆಮ್ಮದಿ ಸಿಗ್ತದೆ. ಇಲ್ಲದಿದ್ದರೆ ಏನೋ ಒಂಥರ ಆಗ್ತದೆ. ಈಗ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು, ಆಗ ನಮಗೆ ಟೆನ್ಷನ್ ಎಲ್ಲ ಎಂತ ಇರುವುದಿಲ್ಲ. ನೋಡಿ ಎಷ್ಟು ಇದು ಬಿಟ್ಟಿದೆ ನೋಡಿ, ಚಿಗುರು ಬಿಟ್ಟಿದೆ ನೋಡಿ. ಇದೆಲ್ಲ ಹೂವಿನ ಮೊಗ್ಗಿನ ಚಿಗುರುಗಳು. ಈಗ ಸ್ವಲ್ಪ ಸ್ಪ್ರೇ ಹಾಕಿದರೆ ಉಂಟಲ್ಲ, ಇನ್ನು ತುಂಬ ಆಗ್ತದೆ. ಆಗ ತೆಗಿಲಿಕ್ಕೆ ಪುರ್ಸೋತಿದ್ದಿಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ಅದು ತೆಗಿಬೇಕು. ಈ ಸಲ ನಾನು ಕಟ್ಟುವುದಿಲ್ಲ, ಹೀಗೆ ಕೊಡುವುದು, ಬಿಡಿ ಹೂವೇ ಕೊಡುವುದು ಅಂತ ಇದ್ದೇನೆ ನಾನು. ಹಾಗೆ ಕೊಡಬೇಕು, ಟೈಮ್ ಸಾಕಾಗುವುದಿಲ್ಲ. ಅಂದರೆ ಫಾಸ್ಟ್ ಕಟ್ಟಲಿಕ್ಕೆ ಬಂದರೆ ಉಂಟಲ್ಲ, ಬೇಗ ಇದು ಮಾಡ್ಬೋದು. ನಮಗೆ ಫಾಸ್ಟ್ ಕಟ್ಟಲಿಕ್ಕೆ ಬರುವುದಿಲ್ಲಲ್ಲ, ಅದು ಒಂದು ಅಟ್ಟಿಗೆ ನನಗೆ ಒಂದು ಮಧ್ಯಾಹ್ನದವರೆಗೆಲ್ಲ ಆಗ್ತದೆ. ಅದಕ್ಕೋಸ್ಕರ ತುಂಬ ಚೆಂದ ಬಂದಿದೆ ನನ್ನ ಗಿಡ ಈಗ. ಮತ್ತು ಇದಕ್ಕೆ ಮೇಯ್ನ್ ಎಂತ ಗೊತ್ತುಂಟಾ, ಬಿಸಿಲು ಬೀಳದಿದ್ದರೆ ಉಂಟಲ್ಲ, ಗಿಡ ಒಳ್ಳೆಯದೇ ಆಗೋದಿಲ್ಲ. ಮಳೆಗಾಲದಲ್ಲಿ ಬಿಸಿಲು ಬೀಳುವುದಿಲ್ಲಲ್ಲ, ಹಾಗಾಗಿ ಗಿಡ ಹಾಳಾಗುವುದು. ಇಲ್ಲದಿದ್ದರೆ ಸರಿ ಚೆಂದ ಬರ್ತದೆ ಇದು ಗಿಡ. ಮತ್ತು ಹೂ ಆಗಬೇಕಾದ್ರೂ ಬಿಸಿಲು ಬೇಕು ನೋಡಿ. ಇದು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದಾಸವಾಳ ಗಿಡ ಉಂಟು. ಎಷ್ಟು ದಾಸವಾಳ ಆಗ್ತದೆ ಅಂದರೆ ಅಷ್ಟು ದಾಸವಾಳ ಅಲ್ಲ. ಈಚೆ ನಮ್ಮ ಮನೆಯ ಪಕ್ಕದಲ್ಲಿ ಎಲ್ಲ ಇದ್ದವರಿಗೆಲ್ಲ ದೇವರಿಗೆ ಇದರದ್ದೇ ಹೂವು ತುಂಬ. ನಾನು ಇಡುವುದು ಇದರದ್ದೇ ಹೂವು, ಮತ್ತು ಮನೆ ಪಕ್ಕದವರು ಸಹ ಕೊಂಡೋಗ್ತಾರೆ, ಎಲ್ಲರೂ ತಗೊಂಡು ಹೋಗ್ತಾರೆ. ಅಷ್ಟು ತೆಗೆದು ಕೂಡ ಇಷ್ಟು ಉಳಿದಿದೆ ನಮಗೆ ಹೂವು ನೋಡಿ. ತುಂಬ ಉಳಿತದೆ ಹೂವು, ಭಾರಿ ಚೆಂದದ್ದು, ತುಂಬ ಹೂ ಬಿಡ್ತದೆ. ಇಲ್ಲಿ ನೋಡಿ ಎಷ್ಟು ಚೆಂದ ಉಂಟು. ಇದು ಎಲ್ಲ ನಮ್ಮ ಫ್ಲ್ಯಾಟಿನ ಮುಂದುಗಡೆದ್ದು ಇದು ಗಿಡ, ನನ್ನ ಮೈದುನ ನೆಟ್ಟದ್ದು. ಇದು ಚೆಂದ ಮಾಡಿ ನೆಟ್ಟಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಗಾರ್ಡನಿಂಗ್ ಎಲ್ಲ ಅಂತಂತ ಹೇಳಿದರೆ. ಒಣಗಿ ಹೋಗಿದೆ, ಸ್ವಲ್ಪ ನೀರು ಬಿಡಬೇಕೀಗ. ಆಯಿತು, ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.